ಚಿಕ್ಕಮಂಗ್ಳೂರಲ್ಲಿ ಫಾಲ್ಸ್ ಅಂದಿದ ತಕ್ಷಣ ಎಲ್ಲರೂ ಹೆಬ್ಬೆ ಫಾಲ್ಸ್, ಕಲದ್ಗಿರಿ ಫಾಲ್ಸ್, ಜೆರಿ ಫಾಲ್ಸ್, ಇಲ್ಲ ಅಂತಂದ್ರೆ ಮಾಣಿಕ್ಯಧಾರ ಫಾಲ್ಸ್ ಹೋಗ್ತಾರೆ. ಆದ್ರೆ ಕಾಡಿನಂಚಲ್ಲಿ ಎಲೆಮರೆಕಾಯಿ ತರ ಇನ್ನೊಂದು ಫಾಲ್ಸ್ ಇದೆ. ಯಾವ್ದು ಗೊತ್ತಾ? ಎಳ್ನೀರು ಫಾಲ್ಸ್. ಸಂಸೆಟ್ ದಿಡುಪೆ ಆಫ್ ರೋಡ್ ಮಾಡಿರೋರ್ಗೆಲ್ಲ ಈ ಫಾಲ್ಸ್ ಗೊತ್ತು, ಬಟ್ ತುಂಬಾ ಜನಕ್ಕೆ ಈ ಫಾಲ್ಸ್ ಬಗ್ಗೆ ಗೊತ್ತಿಲ್ಲ. ನಮಸ್ಕಾರ, ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಎಳ್ನೀರ್ ಫಾಲ್ಸ್ ಗೆ. ಇನ್ನು ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ನೋಡ್ತಿರೋರು ಲೈಕ್ ಮಾಡಿ. ಫಾಲ್ಸ್ ಚೆನ್ನಾಗಿದೆ, ಫಾಲ್ಸ್ ಜೊತೆಗೆ ಹೋಗೋದಾರಿ ಇನ್ನೂ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಕಾರು, ಟಿಟಿ, ದೊಡ್ಡ ಗಾಡಿ ಯಾವ್ದು ಹೋಗಲ್ಲ ಇಲ್ಲಿ. ಮೇ ಬಿ ಜೀಪ್ ಅಥವಾ ತಾರ್ ಹೋಗ್ಬೋದು. ಬೈಕ್ ಗಂತೂ ಆಫ್ ರೋಡಿಂಗ್ ಹೇಳ್ ಮಾಡಿಸಿದಂತ ಜಾಗ ಇದು. ಚಿಕ್ಕಮಗಳೂರಿಂದ ಸಂಸೆ ಟಿ ಎಸ್ಟೇಟ್ ಬಂದು ಸಂಸೆಯಿಂದ ದಿಡುಪೆ ಹೋಗೋ ದಾರಿಲಿ ರೈಟ್ ತಗೊಂಡ್ರೆ ಈ ಫಾಲ್ಸ್ ಬರ್ತೀರಾ, ಲೆಫ್ಟ್ ಹೋದ್ರೆ ಸೀದಾ ದಿಡುಪೆ ಆಫ್ ರೋಡಿಂಗ್ ಹೋಗ್ಬಿಡ್ತೀರಾ. ಯಾವ್ದೇ ತರ ಬುಕಿಂಗ್ ಇರಲ್ಲ, ಬಟ್ ಎಂಟ್ರಿ ಟಿಕೆಟ್ ಇದೆ. ತಲೆಗೆ 50 ರೂಪಾಯಿ ಅಷ್ಟೇ. 50 ರೂಪಾಯಿ ಕೊಟ್ರೆ ನಿಮ್ಗೊಂದು ಛತ್ರಿ ಜೊತೆಗೆ ಡೆಟಾಲ್ ಕೊಡ್ತಾರೆ. ಆಂಟಿ ದಾರಿ ತೋರಿಸ್ತಾರೆ. ಡೆಟಾಲ್ ಯಾಕಪ್ಪ ಅಂತಂದ್ರೆ ತುಂಬಾ ಜಿಗಣೆಗಳಿದೆ. ಸಿಟಿಯಿಂದ ಮತ್ತು ಜನಪ್ರದೇಶದಿಂದ ಕಂಪ್ಲೀಟ್ ದೂರ ಇರುವಂತಹ ಫಾಲ್ಸ್ ಇದು. ನೀವು ನೋಡಬಹುದು, ಟೈಮ್ ಜಸ್ಟ್ 12:30 ಆಗಿದೆ. ಬಟ್ ಕ್ಲೈಮೇಟ್, ವೆದರ್ ನೋಡಿ ಯಾವ ರೇಂಜ್ ಇದೆ ಅಂತಂದ್ರೆ ಕ್ಯಾಮ್ರಾ ಫುಲ್ಲು ಫಾಗ್ ಇದೆ, ಲೆನ್ಸ್ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಉಜ್ಜಿ ವಿಡಿಯೋ ತಗೋತಾ ಇದೀನಿ ನಾನು. ಪಾರ್ಕಿಂಗ್ ಇಂದ ಒಂದು 20 ಮಿನಿಟ್ಸ್ ಟ್ರೆಕ್ಕಿಂಗ್ ಹೋಗ್ಬೇಕು ನೀವು. 2 ವ್ಯೂ ಪಾಯಿಂಟ್ ಇದೆ. ಒಂದು ಮೇಲ್ಗಡೆ ಫಾಲ್ಸ್, ಇನ್ನೊಂದು ಕೆಳಗಡೆ ಆಟ ಆಡಕ್ಕೆ ಜಾಗ ಇದೆ. ವೆದರ್ ನೋಡಿ ಗುರು, ಯಾವ ವಯನಾಡು, ಯಾವ ಕೇರಳ ಗುರು. ನಮ್ ಚಿಕ್ಕಮಂಗ್ಳೂರ್ ಮುಂದೆ ಯಾವ್ದು ಇಲ್ಲ ಅಂತ ಅನ್ಸತ್ತೆ ನಂಗೆ. ಅಲ್ಲಿ ನೋಡಿ ಫಾಲ್ಸ್ ಕಾಣ್ತಾ ಇದೆ. ಇಲ್ಲಿಂದ ಕಂಪ್ಲೀಟ್ ನಿಮ್ಗೆ ಚಾರ್ಮಾಡಿ ಕಾಡ್ ಸ್ಟಾರ್ಟ್ ಆಗತ್ತೆ. ಕಾಡಿನಂಚಿನಲ್ಲಿ ಒಳಗಡೆ ಇರುವಂತಹ ಫಾಲ್ಸ್ ಇದು. ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರಿಂದ ಲೈಟ್ ಆಗಿ ನೀರ್ ಹರಿತಾ ಇದೆ. ಬಟ್ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನೆಕ್ಸ್ಟ್ ನೀವು ಹೋದಾಗ ಹೋಗಿ. ತುಂಬಾ ನೀರ್ ಹರಿಯತ್ತೆ ಈ ಜಾಗದಲ್ಲಿ. ಮೇಲ್ಗಡೆ ವ್ಯೂ ಪಾಯಿಂಟ್ ಅಲ್ಲಿ ಜಸ್ಟ್ ನೀವು ಫಾಲ್ಸ್ ನ ನೋಡಬಹುದು, ಬಟ್ ಕೆಳಗಡೆ ಇಳ್ಕೊಂಡ್ ಬಂದ್ರೆ ನೀವು ಆಟ ಆಡ್ಬೋದು ಫಾಲ್ಸ್ ಅಲ್ಲಿ. ಸಕ್ಕತ್ತಾಗಿದೆ ಗುರು, ತುಂಬಾ ಸೇಫ್ ಆಗಿದೆ ಜಾಗ. ಫ್ಯಾಮಿಲೀಸ್ ಗಂತೂ ಹೇಳ್ ಮಾಡ್ಸಿದ ಜಾಗ ಇದು. ಇಲ್ಲಿಗೆ ಬಂದ್ಬಿಟ್ರೆ ಕಂಪ್ಲೀಟ್ ಸಿಟಿನ ಮರ್ತೋಗ್ಬಿಡ್ತೀರಾ. ನೀರ್ ಬೀಳೋ ಸದ್ದು, ಹುಳಗಳ ಸದ್ದು, ಯಾವ್ದೋ ಒಂದ್ ಸ್ವರ್ಗದಲ್ಲಿ ಇದೀವಿ ಅಂತ ಅನ್ಸತ್ತೆ ನಮ್ಗೆ. ಇಲ್ಲಿ ನಿಮ್ಗೆ ಯಾವ್ದೇ ತರ ನೆಟ್ವರ್ಕ್ ಸಿಗಲ್ಲ, ಹೋಟೆಲ್ಸ್ ಇರಲ್ಲ, ಮನೆಯಿಂದಾನೇ ಊಟ ತಗೊಂಡೋಗಿಲ್ಲ, ಪಾರ್ಸಲ್ ತಗೊಂಡೋಗಿ. ಬಟ್ ದಯವಿಟ್ಟು ಪ್ಲಾಸ್ಟಿಕ್ ಕವರ್ ನ ಅಲ್ಲಿ ಹರಡ್ಬೇಡಿ, ಲಿಟರ್ ಮಾಡ್ಬೇಡಿ. ಇದೇ ತರ ಹೆಚ್ಚಿನ ಕಂಟೆಂಟ್ ಗೆ ನನ್ನ ಐಡಿನ ಫಾಲೋ ಮಾಡಿ.